ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತೇ ಹೀರೆಕಾಯಿ ಚಾಪ್ಸ್ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡಿ. ಮೊದಲಿಗೆ 3 ಹೀರೆಕಾಯಿನ ಕ್ಲೀನಾಗಿ ತೊಳೆದು ಅದ್ರ ಸಿಪ್ಪೆ ಎಲ್ಲ ತೆಗೆದು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 1.5 ಟೊಮೆಟೊ, 1.5 ಈರುಳ್ಳಿ, ಹಾಗೆ 1 ಗೆಡ್ಡೆ ಚಿಕ್ಕ ಗೆಡ್ಡೆ ಬೆಳ್ಳುಳ್ಳಿ ಹೆಸಳು ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಸ್ಪೈಸಸ್ ಬಂದುಬಿಟ್ಟು ಕಾಳು ಮೆಣಸಿನ್ಕಾಯಿ, ಸ್ವಲ್ಪ ಚಕ್ಕೆ, ಸೋಂಪು 1/4 ಸ್ಪೂನು, ಹಾಗೆ ಒಂದು 4 ಲವಂಗ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನ್ ಗಸಗಸೆ. ಇದು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಹಾಗೆ 1 ಕಪ್ಪು ಕಾಯಿ ತುರಿ, 1 ಕಪ್ಪು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು, ಬಾಣಲಿ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು 2 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕಾಗತ್ತೆ. ಎಣ್ಣೆ ಬಿಸಿ ಆದ ತಕ್ಷಣ ನಾವು ಏನು ಸ್ಪೈಸಸ್ ಇಟ್ಕೊಂಡಿದ್ದೀವಲ್ಲ ಆ ಸ್ಪೈಸಸ್ ಹಾಕಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ನಾನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಅರೋಮಾ ಬರುತ್ತೆ ಇದು. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವೇನು ಹಸಿಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ದೀವಲ್ವ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕಿ, ಇಲ್ಲಾಂದರೆ ಕಣ್ಣಿಗೆಲ್ಲ ಸೇರುತ್ತೆ. ನೋಡಿ, ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಇಮ್ಮಿಡಿಯೇಟಾಗಿ ನಾವು ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ವ ಆ ಈರುಳ್ಳಿ ಹಾಕಬೇಕಾಗತ್ತೆ. ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಸಿ ಸ್ಮೆಲ್ ಹೋಗಿದ ತಕ್ಷಣ ಈರುಳ್ಳಿ ಹಾಕಬೇಕಾಗತ್ತೆ. ನೋಡಿ, ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು, ಆವಾಗ ಬೇಗ ಫ್ರೈ ಆಗುತ್ತೆ. 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಇವಾಗ ಈರುಳ್ಳಿನ. ಸೊ ಕೆಲವೊಬ್ಬರು ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು, ಬೇಯಬೇಕಂದ್ರೆ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ, ಬೇಗ ಫ್ರೈ ಕೂಡ ಆಗುತ್ತೆ ಹಾಗೆ ಮಾಡಿದ್ರೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ. ನೋಡಿ, ಇವಾಗ ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಶುಂಠಿ, ಆ ಶುಂಠಿನ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕಿ ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ ಇವಾಗ. ಸ್ವಲ್ಪ ಫ್ರೈ ಆದ ತಕ್ಷಣ ಇಲ್ಲಿ ಮಿಡ್ಲ್ ಜಾಗ ಮಾಡಿಬಿಟ್ಟು ಬಾಣಲಿಲಿ ಅಲ್ಲಿ ಎಣ್ಣೆ ಇರುತ್ತಲ್ವ ಅಲ್ಲಿ ಬಿಳಿ ಎಳೆ ಮತ್ತು ಗಸಗಸೆನ ಹಾಕಬೇಕಾಗತ್ತೆ. ಇದನ್ನು ಮುಂಚೆ ಹಾಕಿಬಿಟ್ಟಿದ್ರೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಅದಕ್ಕಿಂತ ಮುಂಚೆ ಹಾಕಿಬಿಟ್ಟಿದ್ರೆ ಅದು ಕಪ್ಪಾಗಿ ಹೋಗ್ತಿತ್ತು. ಸೊ ಅದಕ್ಕಾಗಿ ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಹಾಕಿದ್ರೆ ಅಷ್ಟು ಏನೂ ಆಗೋಲ್ಲ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ. ಒಂದು ಸಾರಿ ಈ ರೀತಿ ಹೀರೆಕಾಯಿ ಚಾಪ್ಸ್ ಮಾಡಿ ತಿಂದರೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ, ಯಾಕಂದರೆ ಆಲ್ಮೋಸ್ಟ್ ಅಂದರೆ ಬೇರೆ ಬೇರೆ ಎಲ್ಲ ಟ್ರೈ ಮಾಡಿರ್ತೀವಿ, ಸೊ ಈ ರೀತಿ ಮಾಡಿರಲ್ಲ. ನೋಡಿ, ಇವಾಗ ನಾನು ಇಮ್ಮಿಡಿಯೇಟಾಗಿ ಟೊಮೆಟೊ ಹಾಕಲ್ಲ, ಅದ್ರ ಬದಲು ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಮೊದಲಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಯಾಕಂದರೆ ಇವಾಗಲೇ ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅದು. ಟೊಮೆಟೊ ಹಾಕಿದ್ಮೇಲೆ ಏನಾದ್ರು ಫ್ರೈ ಮಾಡಿದ್ರೆ ಅಷ್ಟೊಂದು ಫ್ರೈ ಆಗೋಲ್ಲ, ಯಾಕಂದರೆ ಟೊಮೆಟೊಲೇ ಸಿಕ್ಕಾಪಟ್ಟೆ ನೀರಿರುತ್ತಲ್ವ. ಸೊ ಅದಕ್ಕಾಗಿ ಇದು ಇವಾಗಲೇ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಜೊತೆನೇ ಹಾಕಿ ಫ್ರೈ ಮಾಡಿದ್ರೆ 30 ಸೆಕೆಂಡ್ ಒಳಗೆ ಫ್ರೈ ಆಗಿಬಿಡುತ್ತೆ. ಇದು ಹಸಿ ಸ್ಮೆಲ್ಲೆಲ್ಲ ಹೊರಟೋಗುತ್ತೆ. ಇದು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗೋಯ್ತು 30 ಸೆಕೆಂಡ್ ಒಳಗೆ. ಇವಾಗ ನಾವೇನು ಹೆಚ್ಚಿಟ್ಕೊಂಡಿದ್ದೀವಲ್ಲ ಆ ಟೊಮೆಟೊನ ಇವಾಗ ಲಾಸ್ಟಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಫ್ರೈ ಆದಮೇಲೆ ನಾವೇನು ಒಂದು ಸ್ವಲ್ಪ ಕೊಬ್ಬರಿ ತುರಿ ಎತ್ತಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ತೆಂಗಿನಕಾಯಿನ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ತೆಂಗಿನಕಾಯಿ ಕೂಡ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಇದಕ್ಕೆ ಅರಿಶಿನ ಸೇರಿಸೋಣ. ಅರಿಶಿನ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 1-2 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳೋಣ. ನೋಡಿ, ಧನಿಯಾ ಪೌಡ್ರು ಇವಾಗಲೇ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕಂದರೆ ಮಸಾಲೆದೆಲ್ಲ ಮಿಕ್ಸ್ ಆಗಿರುತ್ತೆ ಎಲ್ಲ.
ನೋಡಿ ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಎಲ್ಲದು. ಹಸಿ ಸ್ಮೆಲ್ ಕೂಡ ಎಲ್ಲ ಹೋಗಿದೆ. ಇವಾಗ ಇಮ್ಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡಿಬಿಡೋಣ. ಇದು ಮಸಾಲೆ ಆರಕ್ಕೆ ಬಿಟ್ಬಿಡೋಣ ಗ್ಯಾಸ್ ಆಫ್ ಮಾಡಿಬಿಟ್ಟು. ನೋಡಿ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಮಾಡೋದ್ರಿಂದ ಒಂಚೂರು ಹಸಿ ಸ್ಮೆಲ್ಲೇ ಇರಲ್ಲ. ಇವಾಗ ಇನ್ನೊಂದು ಕಡೆ ಒಂದು ಕುಕ್ಕರ್ನ ಇಟ್ಟು ಸ್ವಲ್ಪ ಕುಕ್ಕರ್ ಬಿಸಿಯಾಗಿದ್ದ ತಕ್ಷಣ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಒಂದು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಒಗ್ಗರಣೆಗೋಸ್ಕರ. ಸೊ ಆ ಈರುಳ್ಳಿ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದ ತಕ್ಷಣ ಈರುಳ್ಳಿ ಬಂದುಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ತಕ್ಷಣ ನಾವೇನು ಹೀರೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಹೀರೆಕಾಯಿನ ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕಂತೇನಿಲ್ಲ. ಸೊ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ, ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಹೀರೆಕಾಯಿ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕೋತಿದ್ದೀನಿ. ಯಾಕಂದರೆ ಹೀರೆಕಾಯಿ ಸಪ್ಪೆ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಾಗತ್ತೆ. ಸೊ ಅದಕ್ಕಾಗಿ ನೋಡಿ ಇವಾಗ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಹೀರೆಕಾಯಿ ಅಂತೂ ತುಂಬ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 5 ನಿಮಿಷ ನಾವು ಒಂದು ತಟ್ಟೆ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು ಲೋ ಫ್ಲೇಮಲ್ಲಿ. ನೋಡಿ ಇವಾಗ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. ಇವಾಗ ಮಸಾಲೆ ತಣ್ಣಗಾಗಿದೆ ಅಲ್ವಾ, ಆ ಮಸಾಲೆನ ನುಣ್ಣಗೆ ರುಬ್ಕೊಬರೋಣ. ಆವಾಗಲೇ ನಾನು ತೆಂಗಿನಕಾಯಿನ ಜರ್ಕೊಡಿಸಿದ್ದೆ ಮಿಕ್ಸಿ ಜಾರಲ್ಲಿ, ಅದೇ ಜಾರಿಗೆ ಈಗ ಮಸಾಲೆ ಹಾಕಿ ನುಣ್ಣಗೆ ರುಬ್ಕೊಬರ್ಬೇಕು. ಯಾವಾಗಲೂ ಅಷ್ಟೇ ಮಸಾಲೆನ ಎಷ್ಟು ನುಣ್ಣಗೆ ರುಬ್ತೀವೋ, ಎಷ್ಟು ಗಂಧ ಥರ ರುಬ್ತೀವೋ ಅಷ್ಟು ಟೇಸ್ಟಾಗಿ ಬರುತ್ತೆ. ನೋಡಿ ಇವಾಗ ನಾವು ಫ್ರೈ ಮಾಡಿದ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದು ಜಾರಿಗೆ ಸ್ವಲ್ಪ ಹಾಕೋಣ. ನೀರು ತುಂಬ ನೀರು ಹಾಕಬೇಡಿ, ಯಾಕಂದರೆ ಗಂಧ ಥರ ರುಬ್ಬೋಕ್ಕಾಗಲ್ಲ. ಯಾವಾಗಲೂ ಚೆನ್ನಾಗಿ ರುಬ್ಬೇಕಂದ್ರೆ ಸ್ವಲ್ಪ ನೀರು ಹಾಕಿಬಿಟ್ಟೆ ರುಬ್ಬಬೇಕು. ಇವಾಗ ನುಣ್ಣಗೆ ರುಬ್ಕೊಬರೋಣ. ನೋಡಿ ರುಬ್ಬಿದಾಯಿತು. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಅಂತ. ನೋಡಿ ಈ ಥರ ರುಬ್ಕೊಂಡು ಬರಬೇಕು ನುಣ್ಣಗೆ. ಇವಾಗ ಹೀರೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹೋಗಿದೆ. ಉಪ್ಪು ಕೂಡ ಚೆನ್ನಾಗಿ ಹೀರ್ಕೊಂಡಿರುತ್ತೆ. ಇವಾಗ ನಾವೇನು ಮಸಾಲೆ ರುಬ್ಕೊಂಡ್ಬಂದಿದ್ವಲ್ಲ ಅದು ನೀಟಾಗಿ ಈಗ ಹೀರೆಕಾಯಿಗೆ ಹಾಕಬೇಕಾಗತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಜಾರಲ್ಲಿರೋದನ್ನೆಲ್ಲ ನೀಟಾಗಿ ಮಸಾಲೆ ಹಾಕಬೇಕು. ಇವಾಗಲೇ ನೀರು ಆ್ಯಡ್ ಮಾಡಬಾರ್ದು, ಯಾಕಂದರೆ ನಾವು ರುಬ್ಬಿದ್ದೆಲ್ಲ ಹಸಿ ಸ್ಮೆಲ್ ಸ್ವಲ್ಪ ಇರುತ್ತಲ್ವ, ಆ ಸ್ಮೆಲ್ಲೆಲ್ಲ ಹಸಿ ಸ್ಮೆಲ್ ಹೋಗ್ಬೇಕಂದ್ರೆ ಒಂದು 5 ನಿಮಿಷ ಹಾಗೆ ಕುಕ್ ಮಾಡಬೇಕಾಗತ್ತೆ. ನೋಡಿ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕು ನೋಡಿ ಹಾಕಿ ಅದನ್ನ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ನೋಡಿ ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕುದ್ದು ಹಸಿ ಸ್ಮೆಲ್ಲ ಹೋಗಿದೆ. ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಮಗೆ ಚಾಪ್ಸ್ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ನೀರು ಅಂತ ಹೇಳ್ಬಿಟ್ಟು ಹಾಕಬೇಕಾಗತ್ತೆ. ಜಾರ್ ತೊಳೆದು ಸ್ವಲ್ಪ ನೀರು ಹಾಕಿದೆ, ಆಮೇಲೆ ಅದ್ರ ಮೇಲೆ ಎಷ್ಟು ನೀರು ಬೇಕಲ್ವ ಅಷ್ಟು ನೀವು ಆ್ಯಡ್ ಮಾಡ್ಕೊಳ್ಳಿ. ತೀರಾ ದಪ್ಪ ಇದ್ದರೂ ಚೆನ್ನಾಗಿರಲ್ಲ, ತೀರಾ ತಿಳು ಇದ್ರೂ ಚೆನ್ನಾಗಿರಲ್ಲ. ನಮಗೆ ಈ ಕನ್ಸಿಸ್ಟೆನ್ಸಿ ಸಾಕು, ಯಾಕಂದರೆ ಮುದ್ದೆ ಮಾಡ್ತಿರೋದಲ್ವ, ಸೊ ಅದಕ್ಕಾಗಿ. ನೋಡಿ ಇವಾಗ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ ಒಂದು ಸಾರಿ ಚೆನ್ನಾಗಿ ತಿರ್ಗಿಸಿ ಕುಕ್ಕರ್ದು ಕ್ಯಾಪ್ ಹಾಕಿಬಿಟ್ಟು ಒಂದು ವಿಸಿಲ್ ತೆಗಿಬೇಕಾಗತ್ತೆ. ಆವಾಗ ನಮ್ಮದು ಹೀರೆಕಾಯಿ ಚಾಪ್ಸ್ ರೆಡಿ ಆಗುತ್ತೆ. ನೋಡಿ ಒಂದು ವಿಸಿಲ್ ಕೂಡ ಆಗಿದೆ. ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ. ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ಯಾಕಂದರೆ ವೆಜ್ಜಲ್ಲೂ ಕೂಡ ಈ ಥರ ಮಾಡ್ಬೋದು ಅಂತ. ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ರೊಟ್ಟಿಗೆ, ಚಪಾತಿಗೆ, ಮುದ್ದೆಗೆ, ದೋಸೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಬನ್ನಿ ಇವಾಗ ಜೋಳದ ಹಿಟ್ಟಿನ ಮುದ್ದೆ ಹೇಗೆ ಮಾಡೋದಂತ ನೋಡೋಣ. ಜೋಳದ ಹಿಟ್ಟೆ ಬೇಬಿ. ಇವಾಗ ನೀರು ಎಷ್ಟು ಬೇಕು ನಾವು ಹಾಕ್ಕೋಬೇಕಾಗತ್ತೆ. 1 ಲೋಟನೋ 2 ಲೋಟನೋ ಈ ಥರ. ನೋಡಿ ನೀರು ಬಿಸಿಗೆ ಇಟ್ಟ ತಕ್ಷಣ ಇಮ್ಮಿಡಿಯೇಟಾಗಿ ಜೋಳದ ಹಿಟ್ಟು ಒಂದು ಸ್ವಲ್ಪ ಹಾಕಬೇಕಾಗತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಯಾಕಂದರೆ ನೀರು ಚೆನ್ನಾಗಿ ಕುದ್ಬಿಟ್ಟು ಅದು ಮೇಲೆ ಬರಬೇಕು. ಕೆಲವೊಬ್ಬರು ತುಪ್ಪ ಉಪ್ಪು ಎಲ್ಲ ಹಾಕ್ತಾರೆ, ಬಟ್ ನಾನು ಏನೂ ಹಾಕ್ತಾಯಿಲ್ಲ, ಅದೆಲ್ಲ ಬೇಡ. ನೋಡಿ ಚೆನ್ನಾಗಿ ಉಕ್ಕು ಬರ್ತಾಯಿದೆ. ಇವಾಗ ಇಮ್ಮಿಡಿಯೇಟಾಗಿ ನಾವು ಹಿಟ್ಟು ಹಾಕ್ಬಿಟ್ಟು ಒಂದು ನಿಮಿಷ ಬಿಡಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕು ಹಿಟ್ಟು. ನೋಡಿ ಈ ಥರ ಕುದೀತಾ ಇರ್ಬೇಕಾದ್ರೆ ಇವಾಗ ತಿರುಗಿಸ್ಬೇಕಾಗತ್ತೆ ನಾವು. 1-2 ನಿಮಿಷ ಹಿಟ್ಟು ಹಾಕಿ 1-2 ನಿಮಿಷ ಬಿಡಬೇಕಾಗತ್ತೆ. ಚೆನ್ನಾಗಿ ಕುದಿಬೇಕದು. ಆಮೇಲೆ ಒಂದೇ ಆ್ಯಂಗಲಲ್ಲೇ ತಿರುಗಿಸ್ಬೇಕಾಗತ್ತೆ ಅದು. ನೋಡಿ ಒಂದು ಸ್ವಲ್ಪ ಅದು ಗಟ್ಟಿ ಹಿಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಅಷ್ಟೇ ತಿರ್ಗ್ಸಕ್ಕೆ ಹೋಗಿ ಬಿದ್ದುಬಿಡತ್ತೆ. ನಾನು ಮುದ್ದೆ ಮಾಡೋದು ಈಗಿತ್ಲಾಗೆ ಕಲ್ತಿರೋದು, ಅದಕ್ಕಾಗಿ ತುಂಬ ಹುಷಾರಾಗಿ ಮಾಡಬೇಕಾಗತ್ತೆ. ಮತ್ತು ಯಾಕಂದರೆ ಮೈ ಮೇಲೆ ಬಿದ್ದುಬಿಡತ್ತದು. ಗಟ್ಟಿ ಹಿಡ್ಕೋಬೇಕಾಗತ್ತೆ. ಇನ್ನೊಂದು ಕೈಯಲ್ಲಿ ಗಟ್ಟಿಯಾಗಿ ತಿರ್ಗಿಸ್ಬೇಕಾಗತ್ತೆ ಶಕ್ತಿ ಹಾಕಿ. ನೋಡಿ ಈ ಥರ ತಿರುಗಿಸ್ಬೇಕು. ಚೆನ್ನಾಗಿ ತಿರ್ಸಾದ್ಮೇಲೆ ಅದು ಗಟ್ಟಿಯಾಗಬೇಕು. ನೀರಿರುತ್ತಲ್ವ, ಅದು ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಒಂದು ಚಕ್ಲಿ ಹಿಟ್ಟು ಹದಕ್ಕೆ ಬಂದಾಗ ನಾವು ಇವಾಗ ನೋಡಿ ಅಲ್ಲೇ ಒಂದು ಸ್ವಲ್ಪ ನಾದಬೇಕದು. ನೋಡಿ ಇವಾಗ ಸ್ವಲ್ಪ ನಾದಾಗಿದೆ. 1-2-3 ನಿಮಿಷ ಚೆನ್ನಾಗಿ ಬೆಂದಿದೆ ಹಿಟ್ಟು. ಇನ್ನೂ ಒಂದು 5 ನಿಮಿಷ ಬಿಡಬೇಕು ಹಿಟ್ಟು ಚೆನ್ನಾಗಿ ಬೇಯಬೇಕು ಅಂದರೆ. ನೋಡಿ ಇವಾಗ 5 ನಿಮಿಷ ಮುಚ್ಚಿಟ್ಬಿಡೋಣ. ಲೋ ಫ್ಲೇಮಲ್ಲಿ ಇಡಬೇಕು. 5 ನಿಮಿಷ ಚೆನ್ನಾಗಿ ಸ್ಟೀಮಲ್ಲಿ ಬೇಯುತ್ತೆ. ನೋಡಿ 5 ನಿಮಿಷ ಆಗಿದೆ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕೆಳಗಡೆ ಕುಟ್ಕೊಂಡು ಚೆನ್ನಾಗಿ ನಾದಬೇಕಾಗತ್ತೆ ಮುದ್ದೆನ. ಏನಕ್ಕಂದರೆ ಕಾಲಿಗೆ ಒಂದು ಕಾಟನ್ ಬಟ್ಟೆ ಏನಾದ್ರು ಇಟ್ಕೋಬೇಕಾಗತ್ತೆ ಸೈಡಲ್ಲಿ, ಇಲ್ಲಾಂದರೆ ಬಿಸಿ ತಾಗ್ಬಿಡುತ್ತೆ, ಗ್ರಿಪ್ ಸಿಗಲ್ಲ ಇಲ್ಲಾಂದರೆ. ನೋಡಿ ಈ ಥರ ಚೆನ್ನಾಗಿ ಎಲ್ಲಾದರೂ ಒಂದೊಂದು ಉಂಡೆ ಆಗಿದ್ರೆ ಅದನ್ನ ಒಡ್ಕೊಳತ್ತೆ. ಸೊ ಅದಕ್ಕಾಗಿ ಆಲ್ರೆಡಿ ಚೆನ್ನಾಗಿ ಬೆಂದಿರತ್ತಲ್ವ, ಅದಕ್ಕಾಗಿ ಅದು ಸ್ಮೂತ್ ಆಗಬೇಕಂದ್ರೆ ಈ ಥರ ಚೆನ್ನಾಗಿ ನಾದಬೇಕಾಗತ್ತೆ. ನಾನು ಮೊದಲಿಂದ ಮಾಡಿಲ್ಲ, ಈ ನಡುವೆ ಮಾಡೋದು ಕಲ್ತಿರೋದು ಮಮ್ಮಿಗೋಸ್ಕರ. ಯಾಕಂದರೆ ಅವ್ರು ಅನ್ನ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ನಾದ್ಲಿಕ್ಕೆ ಹೋದರೆ ಪದೇ ಪದೇ ಜಾರ್ ಹೋಗ್ತಾಯಿದೆ. ಕಾಲ ಹತ್ರ ಇಟ್ಕೊಂಡಿದ್ದು ಬಟ್ಟೆ, ಯಾಕಂದರೆ ಬಿಸಿ ತಾಗೋದಕ್ಕೆ ಆ ಥರ ಆಗ್ತಾಯಿದೆ. ನೋಡಿ ಫುಲ್ ಒಂದು 2-3 ಮಿನಿಟ್ಸರು ಚೆನ್ನಾಗಿ ಸ್ಮ್ಯಾಶ್ ಥರ ಅಂದರೆ ನಾದಬೇಕಾಗತ್ತೆ ಅದನ್ನ. ಆವಾಗಲೇ ಮುದ್ದೆ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಇಲ್ಲಾಂದರೆ ಒಂಥರ ಅಷ್ಟೊಂದು ಟೇಸ್ಟ್ ಬರೋಲ್ಲ. ಅದು ಸ್ಮೂತಾಗಿ ಸಿಗಬೇಕು ಅಂದರೆ ನೋಡಿ ಈ ಥರ ನಾದಬೇಕು. ಗೊತ್ತಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಹಿಂಗೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಡನ್ ಆಗಿದೆ ಮುದ್ದೆ. ಕೈಗೆ ಬಿಸಿ ಅಂಟತ್ತೆ, ಅದಕ್ಕೆ ಪದೇ ಪದೇ ನೀರು ಕೈಗೆ ಹಾಕ್ತಿರೋದು. ಯಾಕಂದರೆ ನಮ್ಮಮ್ಮ ಎಲ್ಲ ಹೀಗೆ ಮಾಡ್ತಾರೆ, ಅದಕ್ಕೆ ಅವ್ರನ್ನ ನೋಡಿಕೊಂಡು ನಾನು ಮಾಡ್ತಿರೋದು.
ನೋಡಿ ಇವಾಗ ಮುದ್ದೆ ಆಲ್ಮೋಸ್ಟ್ ರೆಡಿ ಆಯಿತು. ಇವಾಗ ಮತ್ತೆ ಒಂದು 2 ನಿಮಿಷ ನಾವು ಸ್ಟವ್ ಹಚ್ಬಿಟ್ಟು ಲೋ ಫ್ಲೇಮಲ್ಲಿ ಇಡೋಣ. ಯಾಕಂದರೆ ಇನ್ನೊಂದು ಸ್ವಲ್ಪ ಅದು ಬಿಸಿಯಾಗಿ ಇನ್ನೊಂದು ಸ್ವಲ್ಪ ಸ್ಟೀಮ್ ಥರ ಆಗಲಿ ಅಂತ. ಯಾಕಂದರೆ ಇಷ್ಟೋ ತನಕ ನಾದಿರ್ತೀವಲ್ವ, ಸ್ವಲ್ಪ ತಣ್ಣಗಾಗಿರುತ್ತೆ. ಸೊ ಇನ್ನೊಂದು ಸ್ವಲ್ಪ ಸ್ಟೀಮ್ ಆಗ್ಲಿಕ್ಕೆ ಬಿಡಬೇಕದು. ನೋಡಿ ಲೋ ಫ್ಲೇಮಲ್ಲಿ ಇಡ್ತೀನಿ ಒಂದು 2 ನಿಮಿಷ. ನೋಡಿ 2 ನಿಮಿಷ ಆಗಿದೆ. ಮುದ್ದೆ ಅಂತೂ ಯಾರಿಗೆ ಅಂದರೆ ಈ ಕಡೆ ಎಲ್ಲ ಗೊತ್ತಿಲ್ಲ, ಈ ಕಡೆ ನಮ್ಮ ಬೆಂಗಳೂರು ಸೈಡು ಈ ಕಡೆ ಎಲ್ಲ ಜಾಸ್ತಿ ರಾಗಿ ಮುದ್ದೆನೇ ಗೊತ್ತಿರುತ್ತೆ. ಈ ಕಡೆ ಏನು ಉತ್ತರ ಕರ್ನಾಟಕ ಸೈಡೆಲ್ಲ ರಾಗಿ ಮುದ್ದೆ ಯೂಸ್ ಮಾಡಲ್ಲ, ಜಾಸ್ತಿ ಜೋಳದ ಹಿಟ್ಟಿನ ಮುದ್ದೆ, ರೊಟ್ಟಿ, ಅದ್ರದ್ದು ಅಂಬ್ಲಿ ಅಂತಾರೆ ಅದನ್ನೇ. ಯಾಕಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗಂತೂ ಎಲ್ಲ ಡಯೆಟ್ ಮಾಡೋರು ಎಲ್ಲರೂ ಕೂಡ ಜೋಳದ ಹಿಟ್ಟನ್ನೇ ತುಂಬ ಯೂಸ್ ಮಾಡ್ತಾರೆ. ಯಾಕಂದರೆ ರೊಟ್ಟಿ, ಇನ್ನು ದೋಸೆ, ಅಂಬ್ಲಿ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡ್ಕೊಂಡು ಕುಡಿತಾರೆ. ಅದಕ್ಕಾಗಿ ಇದರಲ್ಲಿ ಕೊಲೆಸ್ಟ್ರಾಲ್ ಎಲ್ಲ ಇರಲ್ಲ. ಸೊ ಅದಕ್ಕಾಗಿ ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡ್ತಾರೆ ಜೋಳದ ಹಿಟ್ಟನ್ನೇ ಜಾಸ್ತಿ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು. ಶುಗರ್ ಬಂದವ್ರಿಗಂತೂ ಬಿಡಿ, ಅನ್ನ ಅಂತೂ ತಿನ್ನಲೇ ಬಿಡಿ, ಜೋಳದ ಹಿಟ್ಟದೇ ಜಾಸ್ತಿ ತಿನ್ನಿ ಅಂತಾರೆ. ನೋಡಿ ಇವಾಗ ಮುದ್ದೆ ಕಟ್ಟೋದು ತುಂಬ ಬಿಸಿ ಇರುತ್ತೆ ಕೈಗೆ, ಅದಕ್ಕೆ ನೀರು ಟಚ್ ಮಾಡ್ಕೋತಾ ಇರ್ಬೇಕು ಅವಾಗವಾಗ ಕೈಗೆ. ಆ ಕಡೆ ಉತ್ತರ ಕರ್ನಾಟಕ ಸೈಡೆಲ್ಲ ನಾನು ನೋಡಿದ್ದೀನಿ ಮುದ್ದೆ ಕಟ್ಟೋದು 2 ಕೈಯಿಂದ ಪಟ 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 ಹಾಕಿಬಿಡ್ತಾರೆ, ಪಾತ್ರೆಗೆ ಆಗಲಿ ತಟ್ಟೆಗಾಗಲಿ. ಯಾಕಂದರೆ ರೂಢಿ ಆಗಿರುತ್ತೆ ಮತ್ತು ಅಷ್ಟು ಬಿಸಿ ಇದ್ದರೂ ಅವರು ಕಟ್ಟಿಬಿಡ್ತಾರೆ. ಸೊ ನಾನು ಹಂಗೆ ಕಟ್ಟಲ್ಲ. ಯಾಕಂದರೆ ಒಂದು ಬೌಲ್ ತೊಗೊಂಡು ಆ ಬೌಲಿಗೆ ಸ್ವಲ್ಪ ನೀರು ಹಾಕಿ ಆಲ್ರೆಡಿ ನೀರು ಚೆಲ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದೇ ಬೌಲಿಗೆ ಹಾಕಿ ಮುದ್ದೆ ಮಾಡ್ತೀನಿ. ಇವಾಗ ತುಂಬ ಬಿಸಿ ಇರುತ್ತಲ್ವ ಹಿಟ್ಟು, ಅದಕ್ಕಾಗಿ. ಯಾರು ಏನೋ ಅನ್ಕೋಬೇಡಿ, ಯಾಕಂದ್ರೆ ನನಗೆ ಬರ್ತಿರೋದು ಹೀಗೆ, ನಾನು ಕಟ್ತಿರೋದು ಹೀಗೆ, ಅದಕ್ಕಾಗಿ. ಬಟ್ ಜೋಳದ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ತುಂಬ ಜನ ತಿಂದಿರಲ್ಲ, ಬಟ್ ತಿಂದು ಒಂದ್ಸರಿ ನೋಡಿ, ಸೂಪರಾಗಿರುತ್ತೆ. ಒಳ್ಳೆ ಈ ಥರ ಚಾಪ್ಸ್ ಮಸಾಲ ಇರಲಿ, ಮೊಸಪ್ಪು ಸಾರು ಇಲ್ಲ, ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೇಮ್ ರಾಗಿ ಮುದ್ದೆ ಥರ ಇರುತ್ತೆ. ಅದು ರಾಗಿ ಮುದ್ದೆ ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಸೇಮ್ ಟೇಸ್ಟ್, ಏನು ಡಿಫ್ರೆನ್ಸ್ ಏನು ಅನಿಸಲ್ಲ. ಕೊನೆಗೂ ನಾನು ಮಾಡಿದ ಮುದ್ದೆ ರೆಡಿ ಆಗೋಯ್ತು. ನಮ್ಮಮ್ಮಗೆ ಒಂದು ತಟ್ಟೆಲಿ, ಹಾಗೆ ನನಗೆ ಮಕ್ಕಳಿಗೆ ಒಂದು ತಟ್ಟೆಲಿ ಹಾಕ್ಕೊಂಡಿದ್ದಾಯಿತು. ಇವಾಗ ಸ್ಕೂಲ್ ಕೂಡ ಬಿಟ್ಟು ಬಂದಿದ್ದಾಯ್ತು. ಇವಾಗ ಇನ್ನೇನು ಎಂಟ್ರಿ ಆಗ್ತಾರೆ. ನೋಡಿ ಇವಾಗ ಒಂದು ತಟ್ಟೆಗೆ ಮುದ್ದೆ ಮತ್ತು ನಾವು ಮಾಡಿದ್ದು ಹೀರೆಕಾಯಿ ಚಾಪ್ಸ್ ನೋಡಿ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ತರಕಾರಿ ತಿನ್ನೋರಿಗಂತೂ ಇದು ತುಂಬ ಟೇಸ್ಟಾಗಿರುತ್ತೆ. ಬರೀ ಹೀರೆಕಾಯಿಂದನೇ ಮಾಡ್ಕೋಬೇಕಂತಿಲ್ಲ, ಗಟ್ಟಿಯಾದ ತರಕಾರಿ ಎಲ್ಲ ತರಕಾರಿಯಿಂದ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.